ಇದೆಲ್ಲ ಪದಾರ್ಥಗಳು ನಾವು ಮಣ್ಣಿನ ಕುಂಬಾರಿಕೆ ಇದಕ್ಕೆ ಸಂಬಂಧಪಟ್ಟಿದ್ದೆ ಮಾಡ್ತೀವಿ ನಾವು. JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮದು ಯೂನಿಟ್ ಇದೆ, ಅಲ್ಲಿ ತಯಾರು ಮಾಡ್ಕೊಂಡು ಬರ್ತೀವಿ. ನಮಗೆ ಇಲ್ಲಿ JSS ಸರ್ಬನಾಥ್ ಕಡೆಯಿಂದ ಇವೆಂಟ್ಗಳು ನಡೆದಾಗ ಗಾಂಧಿ ಶಿಲ್ಪ ಬಜಾರು ಮತ್ತು ಖಾದಿ ಇದೆಲ್ಲ ನಡೆದಾಗ ಇಲ್ಲಿ ಚೆನ್ನಾಗಿ ನಡೆಯುತ್ತೆ. ಫಿಶ್ ಎಲ್ಲ ಬಂದು ತುಂಬ ಇಷ್ಟಪಟ್ಟು ಪದಾರ್ಥಗಳನ್ನ ಪರ್ಚೇಸ್ ಮಾಡ್ತಾರೆ. ಹಾಗೆ ನಾವು ಇದನ್ನು ಬೆಂಗಳೂರು ಮತ್ತು ಯಾವ ಕೃಷಿ ಮೇಳಗಳೆಲ್ಲ ನಡೀತೆ ಅಲ್ಲೆಲ್ಲ ತಂದಾಗಿ ನಾವು ಇದನ್ನು ಇವೆಂಟು ಪಾರ್ಟಿಸಿಪೇಟ್ ಮಾಡ್ತೀವಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಈ ಕಡೆ ಎಲ್ಲ ನೀರಿನ ಮಡಿಕೆ, ಈ ಥರ ಶೋ ಪೀಸಸ್ಸು, ದೀಪಗಳು, ಸುಮಾರು ಒಂದು 30ರಿಂದ 40 ಥರ ನಾವು ಮಣ್ಣಿನ ಪದಾರ್ಥಗಳನ್ನ ತಯಾರಿಸಿ ಈ ರೀತಿ ಸೇಲು ತೊಗೊಂಬರ್ತೀವಿ. ಅರ್ಬನಾಥಲ್ಲೂ ತುಂಬ ರೆಸ್ಪಾನ್ಸ್ ಇದೆ, ಚೆನ್ನಾಗಿ ಬರ್ತಾರೆ ಸರ್, ಇಷ್ಟಪಟ್ಟು ನೋಡ್ತಾರೆ ಜನ. ಸರ್ ಬೆಲೆ ಎಲ್ಲ ಒಂದು ತಕ್ಕ ಮಟ್ಟಿಗೆ ಇದೆ ಸರ್. ಒಂದು 50 ರೂಪಾಯಿಂದ ಶುರುವಾಗಿ ಒಂದು 1000 ರೂಪಾಯಿವರೆಗೂ ಬೆಲೆಗಳಿದೆ. ಇದಕ್ಕೆ ಕೆಲಸಕ್ಕೆ ತಕ್ಕಂತೆ ನಾವು ಅದಕ್ಕೆ ಬೆಲೆ ಫಿಕ್ಸ್ ಮಾಡ್ತೀವಿ. ನಾವು ಕೆರೆಯಿಂದ ಮಣ್ಣು ತೊಗೊಂಬಂದು ಅದನ್ನು ಚೆನ್ನಾಗಿ ಫಿಲ್ಟ್ರ್ ಮಾಡಿ ನಮಗೆ ಯಾವ ರೀತಿ ಅದ ಬೇಕೋ ಅದನ್ನು ಒಂದು ವೀಲ್ ಬರುತ್ತೆ. ಮೊದಲೆಲ್ಲ ಮಾಮೂಲಿ ಇದ್ರ ಕೈಯಲ್ಲಿ ತಿರುಗಿಸೋ ತಿಗರಿ ಥರ ಬರ್ತಾಯಿತ್ತು. ಈಗೆಲ್ಲ ಮೆಕ್ಯಾನೈಸ್ಡ್ ಆಗಿ ಸ್ವಲ್ಪ ಎಲೆಕ್ಟ್ರಿಕ್ ಎಲ್ಲ ಬಂದಿದೆ, ತುಂಬ ಉಪಯೋಗ ಆಗ್ತಾಯಿದೆ. ಅದರಲ್ಲಿ ನಾವು ಯಾವ ರೀತಿ ಬೇಕೋ ಆ ರೀತಿ ತಯಾರಿಸ್ತೀವಿ ಸರ್. ಅದು ಏನಾಗ್ತಿದೆ ಅಂತ ಅಂದರೆ ಈಗ ಸ್ವಲ್ಪ ಇನ್ಸ್ಟೆಂಟ್ ಅಂದರೆ ಬೇಗ ಬೇಯಬೇಕು, ಬೇಗ ಕುಕ್ಕರು ಈ ಥರ ಗ್ಯಾಸಲ್ಲಿ ಮಾಡಬೇಕು ಅಂತ ಜನಗಳು ಈಗ ಪಾತ್ರೆಗಳೆಲ್ಲ ಇದು ಮಾಡೋದೆಲ್ಲ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಈಗ ಮತ್ತೆ ಆರೋಗ್ಯದ ವಿಚಾರದಲ್ಲಿ ಮತ್ತೆ ಎಚ್ಚೆತ್ಕೊಂಡು ಅವೇರ್ನೆಸ್ ಬಂದು ಮತ್ತೆ ಮಡಿಕೆಯಲ್ಲಿ ಏನಾದರೂ ಉಪಯೋಗಿಸ್ಕೊ, ಕುಡಿಯೋ ನೀರಾದರೂ ಅಥವಾ ಟೀ ಕಪ್ಪು, ಒಂದು ಹಾಲು ಕುಡಿಯೋದಕ್ಕೆ ಈ ಥರ ಒಂದೊಂದಾಗಿ ಉಪಯೋಗಿಸೋದು ಸರ್. ಮತ್ತೆ ವಾಪಸ್ ಬರ್ತಾಯಿದ್ದಾರೆ ಜನ ಮಣ್ಣಿಗೆ, ಮತ್ತೆ ಇದು ಕೊಟ್ಟು ಬರ್ತಾರೆ.